ಎಲ್ರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋ ಹಲಸಿನ ಹಣ್ಣು ಹಾಗೂ ಕೆಲವು ವಿಧಗಳ ಬಗ್ಗೆ ಕೇಳೋಣ ಬನ್ನಿ ನಮ್ಮ ಅತ್ತೆ ಗೀತಾ ಎಸ್ ಭಟ್ ಅವ್ರ ಹತ್ರ. ಮನೆಯಲ್ಲಿ ಮರದಲ್ಲಿ ಆದ ಹಲಸಿನ ಹಣ್ಣು ಇದರಲ್ಲಿ 2 ಜಾತಿ ಉಂಟು. ಒಂದು ತುಳಿವೆ ಮತ್ತೊಂದು ಬರ್ತೆ ಅಂತ ಹೇಳ್ತಾರೆ ತುಳುವಲ್ಲಿ. ನೀನ್ ಹೇಳ್ತಾರೆ ಗೊತ್ತಿಲ್ಲ. ಆದ್ರೆ ಇದು ಮನೆಯಲ್ಲಿ ನಾವು ಬೆಳೆಸೋದ್ರಿಂದ ಮಾರ್ಕೆಟ್ ಅಲ್ಲಿ ಒಂದ್ ಸಾವಿರ ಎಲ್ಲ ಕೊಡ್ಬೇಕು. ಮತ್ತೆ ನಮ್ಗೆ ಫ್ರೆಶ್ ಸಿಗುದಿಲ್ಲ, ಬಿದ್ದು ಮರದಿಂದ ಎಲ್ಲ. ಮನೇಲಿ ಏನು ಪದಾರ್ಥಕ್ಕೆ ಇಲ್ಲ ಅಂದ್ರೆ ಬಂದು ಮರದಿಂದ ಕೊಯ್ದುಕೊಂಡು ಹೋಗ್ಬೋದು, ಅಂಗಡಿಗೆ ಹೋಗ್ಬೇಕು ಅಂತಿಲ್ಲ. ಮತ್ತೆ ಈಗ ಹಣ್ಣಾದ್ರೆ ನಾವು ಇದ್ರೆ ತುಂಬಾ ತಿಂಡಿಗಳನ್ನೆಲ್ಲ ಮಾಡ್ತೇವೆ. ಮಳೆಗಾಲದಲ್ಲಿ ಅದನ್ನು ಉಪ್ಪಿಗೆ ಹಾಕಿರ್ತೇವೆ. ಇದು ಹಲಸಿನ ಹಣ್ಣಲ್ಲಿ ಏನಂದ್ರೆ ನಾವು ಗಟ್ಟಿ ಮಾಡ್ತೇವೆ, ಸ್ವೀಟ್ ಗಟ್ಟಿ. ಹೌದು. ಮತ್ತೆ ಚಿಪ್ಸ್ ಎಲ್ಲ ಹಣ್ಣಿಂದ ಆಗುದಿಲ್ಲ, ಕೆಲವು ಇದರಲ್ಲಿ ಚಿಪ್ಸ್ ಒಳ್ಳೇದಾಗ್ತದೆ. ಮತ್ತೆ ದೋಸೆ ಮಾಡ್ಲಿಕ್ಕೆ ಆಗ್ತದ ಸ್ವೀಟ್. ಸ್ವಲ್ಪ ಹಾಕಿ ಅಕ್ಕಿ ಮತ್ತೆ ಸ್ವಲ್ಪ ಕಾಯಿ ತುರಿ ಹಾಕಿ ದೋಸೆ ಸಹ ಒಳ್ಳೇದಾಗ್ತದೆ. ಸೋಳೆ ತುಂಬಾ ಹಾಕ್ಬಾರ್ದು, ನೀರು ಬರುದಿಲ್ಲ. ಗುಜ್ಜೆ ಪೌಡಿ ಸಹ ಮಾಡ್ತಾರಲ್ಲ ಈಗ, ಕಬಾಬ್, ಗುಜ್ಜೆ ಕಬಾಬ್. ವೆಜಿಟೇರಿಯನ್ಸ್ ಗೆ ನೋಡಿ ಇದೇ ಕಬಾಬ್. ತುಂಬಾ ಐಟಮ್ ಉಂಟು ಇದ್ರಲ್ಲಿ ಗುಜ್ಜೆಯಲ್ಲಿ ಅಲ್ಲ. ಹೌದು. ನಮ್ದು ಕೊಂಕಣಿಯವರಲ್ಲಿ ಕಪ್ಪು ಚಣ ಹಾಕಿ ಗಶಿ ಫೇಮಸ್, ಗುಜ್ಜೆದ್ದು ಗಶಿ, ಚಣೆ ಗಶಿ ಅಂತ ಹೇಳ್ತೇವೆ. ಹಲಸಿನ ಬೀಜಗಳು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದಕ್ಕೆ ನಾವು ಬಿಕ್ಕಂಡ್ ಅಂತ ಕೊಂಕಣಿಯಲ್ಲಿ ಹೇಳ್ತೇವೆ. ಇದರ ಕೆಲವು ರೆಸಿಪಿಗಳು ಮುಂದಿನ ವಿಡಿಯೋಸ್ಗಳಲ್ಲಿ ತೋರಿಸ್ತೇವೆ. ಈಗ ಈ ಹಲಸಿನ ಎಲೆಯಿಂದ ಏನು ಉಪಯೋಗ ಇದೆ ಕೇಳೋಣ ಬನ್ನಿ. ನಾವು ಮನೆಯಲ್ಲಿ ಹಲಸಿನ ಎಲೆ ಕೊಟ್ಟಿಗೆ ಎಲ್ಲ ಮಾಡ್ತೇವೆ. ಕೊಂಕಣಿಯಲ್ಲಿ ಕೊಟ್ಟ ಹೇಳ್ತೇವಲ್ಲ. ಅಂದ್ರೆ ಕೆಲವು ಎಲೆಗಳನ್ನು ನಾವು ಡೈರೆಕ್ಟ್ ತಿನ್ಲಿಕ್ಕೆ ಆಗುದಿಲ್ಲ. ಇದರದ್ದು ವಿಟಮಿನ್ ನಮ್ಗೆ ಅದು ಇಡ್ಲಿಯಲ್ಲಿ ಬರ್ತದೆ. ಎರಡನೇದು ತಟ್ಟೆ ತುಳಿಯುವ ಕೆಲಸ ಇಲ್ಲ. ಹಲಸಿನ ಮರ ನೋಡಿದ್ರಿ, ಹಲಸಿನ ಗಿಡ ನೋಡಿ. ಇಲ್ಲಿ ನಿಮ್ಮ ಮನೆಯ ಸುತ್ತಮುತ್ತ ಜಾಗ ಚಿಕ್ಕದಿದೆ ಅಂದರೆ ಈ ಗಿಡನ ಬೆಳೆಸಿ, 1-2 ವರ್ಷದಲ್ಲಿ ಹಲಸಿನಕಾಯಿ ಬೆಳೆಯುತ್ತೆ. ಈಗ ಹಲಸಿನಕಾಯಿ ಜಾತಿಗೆ ಸೇರಿದ ಇನ್ನೊಂದು ತರಕಾರಿಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇದು ಯಾವ ಮರ? ಇದು ಜೀವ ಗುಜ್ಜೆ ಹೇಳ್ತಾರೆ ತುಳುವಲ್ಲಿ, ಜೀವ ಹಲಸು, ಜೀವ ಕಡ್ಗೆ ಹೇಳ್ತೇವೆ ಕೊಂಕಣಿಯಲ್ಲಿ. ತುಂಬಾ ಪ್ರಿಯವಾದದ್ದು ಇದರ ಪೋಡಿ ಅಲ್ಲ. ಇದು ಫೇಮಸ್. ಇದು ನಾವು ಇದು ಸಹ ಹಾಗೆ ಪಲ್ಯ ಮನೆಯಲ್ಲಿ ಏನಿಲ್ಲದಿದ್ರೆ ಹೀಗೆ ಕೊಯ್ದುಕೊಂಡು ಹೋಗುದು. ಇದು ಪದಾರ್ಥಕ್ಕೂ ಹಾಕ್ಬೋದಾ? ತೊಗರಿ ಮತ್ತು ಬಟಾಣಿ ಒಟ್ಟಿಗೆ ಎಲ್ಲದೊಟ್ಟಿಗೆ. ಹೆಲ್ತ್ ಬೆನಿಫಿಟ್ಸ್ ಏನಿದೆ ಇದಕ್ಕೆ? ತುಂಬಾ ಇದರಲ್ಲಿ ಫೈಬರ್ ಎಲ್ಲ ಇರುವುದರಿಂದ ಇದು ತುಂಬಾ ಜೀವಕ್ಕೆ ಒಳ್ಳೇದು. ಗುಜ್ಜೆಯ ಜಾತಿಗೆ ಸೇರಿದ್ದಲ್ಲ. ಹೌದು. ಇದಕ್ಕೆ ಹಪ್ಪಳ ಸಹ ಮಾಡ್ತಾರಂತೆ ಇದ್ರದ್ದು. ಹೌದಾ? ಚಿಪ್ಸ್, ಹಪ್ಪಳ. ಇದು ಹೇಗೆ ಈಗ ಬೆಳವಣಿಗೆಗೆ? ಹಾಗೆ 0 ಮೇಂಟೆನೆನ್ಸ್. ಹೌದಾ? ಹೌದು. ಇದು ಗುಡ್ಡದಲ್ಲಿ ಬೆಳೆಯುವ ಮರ. ಹಲಸಿನ ಹಣ್ಣು ಬಗ್ಗೆ ಕೇಳಿದ್ವಿ, ಅದ್ರ ಹಾಗೇನೆ ಒಂದ್ ಚಿಕ್ಕ ಹಣ್ಣಿದೆ, ಅದೇನಂತ ಕೇಳೋಣ ಬನ್ನಿ. ಇದು ಹೆಬ್ಬಲಿಸುವಿನ ಮರ. ಹಲಸಿನ ಹಣ್ಣಿದು ಇನ್ನೊಂದು ಪ್ರಭೇದ. ಓಕೆ. ಇದು ಕೊಂಕಣಿಯಲ್ಲಿ ಏನ್ ಹೇಳ್ತೇವೆ? ಪಸ್ಪನಸ್ ಹೇಳ್ತೇವೆ. ಹೌದು. ಇದ್ರದ್ದು ಗೊಜ್ಜು ಮತ್ತೆ ಸುಕ್ಕೆ, ಅಂದ್ರೆ ಸುಕ್ಕೆ ಖಾಲಿ ಅಲ್ಲ, ಬೇರೆ ಪಸ್ಪನಸು ಮತ್ತೆ ಮೊಗ್ಗೆ ಎಲ್ಲ ಹಾಕಿ ಮಳೆಗಾಲದಲ್ಲಿ ಒಳ್ಳೇದಾಗ್ತದೆ. ಇಲ್ಲದು ಸುಕ್ಕೆ ತಿನ್ಲಿಕ್ಕೆ ಉಪ್ಪಿಗೆ ಹಾಕಿ ಸ್ಟಾಕ್ ಮಾಡಿ ಇಡ್ಬೋದು. 1 ವರ್ಷ ತನಕ ಗೊಜ್ಜೆಲ್ಲ ಮಾಡ್ಬೋದು, ಪಲ್ಯ ಎಲ್ಲ ಇದ್ರಲ್ಲಿ. ಹಣ್ಣಾದ್ರೆ ಇದು ತಿನ್ಲಿಕ್ಕೆ ಆಗ್ತದೆ ಬೀಜ. ಹೀಗೆ ಮುಗಿಸ್ತಾ ಇದ್ದೀವಿ ನಮ್ಮ ಇಂದಿನ ವಿಡಿಯೋ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಕೋ ಕುಟುಂಬ ಡೈರೀಸ್ ಯೂಟ್ಯೂಬ್ ಚಾನಲ್ನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.